ವಕ್ಫ್ ಬೋರ್ಡ್ ಅಧ್ಯಕ್ಷರ ಆಯ್ಕೆಯಲ್ಲಿ ಜಮೀರ್ಗೆ ಬಿಗ್ ಶಾಕ್ ಎದುರಾಗಿದೆ. ಖರ್ಗೆ ಆಪ್ತ ಸೈಯದ್ ಉಲ್ ಹುಸೇನ್ಗೆ ವಕ್ಫ್ ಅಧ್ಯಕ್ಷ ಪಟ್ಟವನ್ನ ನೀಡಲಾಗಿದೆ. ಚಿತ್ರದುರ್ಗದ ಅನ್ವರ್ ಪಾಷಾ ಪರ ಲಾಭಿ ಮಾಡಿದ್ರು ಸಚಿವ ಜಮೀರ್ ಅಹಮದ್ ಖಾನ್ ಈಗ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತ ಸೈಯದ್ ಉಲ್ ಹುಸೇನಿಗೆ ಈ ಪಟ್ಟವನ್ನ ನೀಡಲಾಗಿದೆ. ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಸಚಿವ ಜಮೀರ್ ಬೇಡಿಕೆಗೆ ಒಪ್ಪಿಕೊಂಡಿಲ್ಲ ಮಲ್ಲಿಕಾರ್ಜುನ ಖರ್ಗೆ. ವಕ್ಫ್ ಅಧ್ಯಕ್ಷರಾಗಿ ಸೈಯದ್ ಉಲ್ ಹುಸೇನಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯನವರನ್ನ ಕೂಡ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದು ಸಮುದಾಯದ ಒಂದು ವಿಚಾರ ಆಗಿರೋದ್ರಿಂದ ಏನ್ ನಿಯಮ ಇದೆ ಸೊ ಅದ್ರ ಪ್ರಕಾರ ನಡಿಬೇಕು ಅಂತ ಹೇಳಿ ಜಮೀರ್ ಅವ್ರಿಗೆ ಹೇಳಿ ಕಳಿಸಿದ್ರು. ಬಟ್ ಈಗ ಖರ್ಗೆ ಆಪ್ತ ಹಾಗೆ ಅವರ ಬೆಂಬಲಿಗ ಸೈಯದ್ಗೆ ವಕ್ಫ್ ಅಧ್ಯಕ್ಷ ಪಟ್ಟವನ್ನ ನೀಡಲಾಗಿದೆ. ಸೈಯದ್ ಹುಸೇನಿ ಅನ್ವರ್ ಪಾಷಾ ಪರವಾಗಿ ಜಮೀರ್ ಅಹಮದ್ ಖಾನ್ ಸಾಕಷ್ಟು ಲಾಬಿಯನ್ನ ನಡೆಸಿದ್ರು. ಬಟ್ ಆದ್ರೂ ಕೂಡ ಅವರನ್ನ ಅಧಿಕಾರಕ್ಕೆ ತರುವಲ್ಲಿ ವಿಫಲರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಒಂದಷ್ಟು ಮನವಿಯನ್ನ ಮಾಡ್ಕೊಂಡಿದ್ರು, ಅವರ ಗಮನಕ್ಕೂ ಕೂಡ ತಂದಿದ್ರು. ಬಟ್ ಎಲ್ಲೋ ಈಗ ತಮ್ಮ ಆಪ್ತರನ್ನ ಅಧಿಕಾರಕ್ಕೆ ತರುವಲ್ಲಿ ವಿಫಲರಾದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಆಪ್ತನ ಪರವಾಗಿ ಇಷ್ಟೆಲ್ಲ ಲಾಬಿಯನ್ನ ನಡೆಸಿದ್ರು ಕೂಡ ಅವರನ್ನ ಅಧಿಕಾರಕ್ಕೆ ತರುವಲ್ಲಿ ಎಲ್ಲೋ ವಿಫಲರಾದ್ರ. ಜೊತೆಗೆ 2.5 ವರ್ಷಗಳ ಅಧಿಕಾರದ ಸೂತ್ರದಡಿ ಆಯ್ಕೆಗೆ ಬೇಡಿಕೆ ಸಹ ಇಟ್ಟಿದ್ರು ಜಮೀರ್ ಅವರು. ಈಗ ಜಮೀರ್ ಬೇಡಿಕೆ ಬಗ್ಗೆ ಏನಾದ್ರು ನಿರ್ಧಾರ ಆಗಿದೆಯಾ? ಜಮೀರ್ ಬೇಡಿಕೆ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಒಡಂಬಡಿಕೆ ಆಗಲಿ ಅಥವಾ ಮಾತುಕತೆ ಆಗಲಿ ನಡೆದಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ವಕ್ಫ್ ಬೋರ್ಡ್ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾಕಂತ ಹೇಳಿದ್ರೆ ತಮ್ಮ ಬೆಂಬಲಿಗರು ಆಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿಯೇ ಎಂಟ್ರಿ ಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಕ್ಫ್ ಬೋರ್ಡ್ ಅಧ್ಯಕ್ಷರನ್ನಾಗಿ ಸೈಯದ್ ಉಲ್ ಹುಸೇನ್ ಅವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅದು ವಕ್ಫ್ ಬೋರ್ಡ್ ಅನ್ನುವಂಥದ್ದು ಸ್ವಾಯತ್ತ ಸಂಸ್ಥೆ, ಅಂದ್ರೆ ಅಟಾನಮಿಕ್ ಬಾಡಿ, ಅಲ್ಲಿ ಸದಸ್ಯರೇ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂಥದ್ದು. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಏನು ಜಮೀರ್ ಅಹಮದ್ ಅವರು ಏನು ತಮ್ಮ ಬೆಂಬಲಿಗರಾಗಿರ್ತಕ್ಕಂಥ ಏನು ಅನ್ವರ್ ಪಾಷಾ ಉರುಫ್ ಅಲ್ತಾಫ್ ಪಾಷಾ ಅವ್ರನ್ನ ಆ ಒಂದು ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನ ಅಂದ್ರೆ ಅದೊಂದು ರೀತಿ ಒಪ್ಕಾತೆಗೆ ಈಕ್ವಲ್ ಸರಿಸಮನಾದಂತ ಒಂದು ಹುದ್ದೆ. ಸೊ ಅದು ಮುಸ್ಲಿಂ ಸಮುದಾಯದ ಮೇಲೆ ತೀವ್ರ ಹಿಡಿತವನ್ನ ಸಾಧಿಸುವಂತ ಒಂದು ಸ್ವಾಯತ್ತ ಸಂಸ್ಥೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ತಮ್ಮ ಬೆಂಬಲಿಗನನ್ನೇ ಕೂರಿಸಿದ್ರೆ ಅದು ತನಗೆ ಎಲ್ಲ ಒಂದ್ ಕಡೆಗೆ ಅನುಕೂಲ ಆಗ್ಬೋದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಜಮೀರ್ ಅಹಮದ್ ಇದ್ರು. ಆದ್ರೆ ಜಮೀರ್ ಅಹಮದ್ ಅವರ ಲೆಕ್ಕಾಚಾರ ಉಲ್ಟಾ ಆಗುವಂತೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಮತ್ತೊಂದು ಕಡೆಯಾಗಿ ಏನು ಸೈಯದ್ ನಾಸೀರ್ ಹುಸೇನ್ ಸೇರಿದಂತೆ ಮುಸ್ಲಿಂ ಸಮುದಾಯದ ಕೆಲ ಇವ್ರಿಗೂ ಕೂಡ ಅಂದ್ರೆ ಮುಖಂಡರಿಗೂ ಕೂಡ ಸೂಚನೆಯನ್ನ ಕೊಟ್ಟು ಏನು ಸೈಯದ್ ಉಲ್ ಹುಸೇನಿರವರನ್ನೇ ಆಯ್ಕೆ ಮಾಡ್ರಿ ಎನ್ನುವಂತ ನಿಟ್ಟಲ್ಲಿ ಅಂತಿಮವಾಗಿ ಏನು ಈ ಒಂದು ಸೈಯದ್ ಉಲ್ ಹುಸೇನಿರವರು ಆಯ್ಕೆ ಆಗ್ತಾರೆ ಎನ್ನುವಂತ ಒಂದು ವಿಚಾರವನ್ನ ತಿಳಿದಂತ ಜಮೀರ್ ಅಹಮದ್ ಅವರು ತಡರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿ ನೀಡಿ ಏನು ರಾಜ್ಯ ಸರ್ಕಾರದಿಂದ ಇದಕ್ಕೆ ಏನಾದ್ರೂ ಮಾಡಬಹುದಾ, ಸಹಾಯ ಮಾಡಬಹುದಾ ಅನ್ನುವಂತ ನಿಟ್ಟಲ್ಲಿ ಮಾತುಕತೆಗೆ ಮುಂದಾಗಿದ್ರು. ಸೊ ಈ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೋಡಪ್ಪ ಈ ಒಂದು ವಿಚಾರ ಬಗ್ಗೆ ರಾಜ್ಯ ಸರ್ಕಾರ ಎಂಟ್ರಿ ಕೊಡೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇದು ಏನು ವಕ್ಫ್ ಬೋರ್ಡ್ ಸ್ವಾಯತ್ತ ಸಂಸ್ಥೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಸದಸ್ಯರೇ ಆಯ್ಕೆ ಮಾಡ್ತಾರೆ ಬಿಡಿ, ನಾವು ಬರೋದಿಲ್ಲ ಅನ್ನುವಂತ ಒಂದು ಮಾತನ್ನ ಜಮೀರ್ ಅಹಮದ್ ಅವ್ರಿಗೆ ಹೇಳೋದ್ರ ಮುಖಾಂತರ ಸಮಾಧಾನ ಮಾಡಿ ಕಳಿಸಿದ್ರು. ಸೊ ಇದು ಎಲ್ಲ ಒಂದ್ ಕಡೆಯಾಗಿ ಇದೀಗ ಜಮೀರ್ ಅಹಮದ್ ಅವ್ರಿಗೆ ಒಂದು ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಅಂತ ಹೇಳಿ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.